ಅತ್ತೆ ಮಾವನ್ ಬಿಡಬಾರ್ದು ಅಂತ ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ರಿಂದ ಪ್ರಕರಣ ಅಂತಾನು ಕೆಲವೊಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ ವ್ಯಕ್ತಿನೂ ಅಲ್ಲ ಮಾಡು ಕೂಡ ಇಲ್ಲ. ಇನ್ವೆಸ್ಟಿಗೇಷನ್ ಮುಗ್ದೋಗ್ಬಿಟ್ಟಿದೆ ಹಂಗಾರೆ ಅವ್ರ ಪ್ರಕಾರ ನಾವು ಕೂಡ ಒಂದು ದಾಖಲೆ ರೆಡಿ ಮಾಡ್ಕೊಂಡು ಮಾನ್ಯ ಗೃಹ ಮಂತ್ರಿಗಳಿಗೆ ಭೇಟಿ ಮಾಡ್ಬಿಟ್ಟು ಸಲ್ಲಿಸ್ತೀವಿ. ಕಣ್ಮಣಿ ಅಂತ ಅವ್ರದ್ದು ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಅಂತ ಕಾರ್ತಿಕ್ ಭಟ್ ಅಷ್ಟು ಕಟಿಕ ಅಲ್ಲ ಅನ್ನೋದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಮಕ್ಕಳ ಮೇಲೆ ಅಷ್ಟು ಕೋಪ ಇರ್ತಕ್ಕಂಥ ತಂದೆ ತಾಯಿಗಳನ್ನ ನಾವು ಏನಂತ ಕರಿಬೇಕು ಅಂತೇಳಿ ಅನ್ಸುತ್ತೆ. ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಂತೇಳಿ ಮಗುನ ಬೀಚ್ ಹತ್ರ ಕರ್ಕೊಂಡೋಗಿ ಪಟಾಕಿ ಎಲ್ಲ ಹೊಡೆಸಿ ಸಂಭ್ರಮಿಸ್ಕೊಂಡು ಅದನ್ನು ವಿಡಿಯೋ ಮಾಡಿ ಅದನ್ನು ಕಳಿಸ್ಯಾರ ನಮಗೆಲ್ಲ. ತಂದೆ ತಾಯಿಯ ಬಗ್ಗೆ ಬೇಸರ ಅದು ಯಾಕಿತ್ತು ಅನ್ನೋದು ನನಗೆ ಪೂರ್ತಿ ಗೊತ್ತಿಲ್ಲ. ನಾಳೆ 14ನೇ ತಾರೀಕು ಬಂದರೆ ಅವ್ರ ಆ್ಯನಿವರ್ಸರಿ ಆಚರಣೆ ಮಾಡಬೇಕಿತ್ತು. ಇದರೊಳಗೆ ಬೇರೆ ಏನೋ ನಡೆದಿದೆ ಅದನ್ನು ಮುಚ್ಚಾಕಕ್ಕೆ ಸಂಚನ್ನ ರೂಪಿಸ್ತಿದ್ದಾರೆ ಅನ್ನೋದೇ ನಮ್ಮ ಕುಟುಂಬದ. ಅವನಿಗೆ ಆರ್ಥಿಕವಾದಂಥ ತೊಂದರೆ ಇದೆ ಅಂತ ನಾವು ಸುದ್ದಿ ಮಾಡಿದ್ರು ಅಂತಾರೆ. ನೀವು ಮಾಡ್ಬೋದಾ? ಯಾರು ಮಾಡ್ತೀರಾ? ಒಬ್ರಾದ್ರೂ ಅವ್ಳ ಪಾಪ ಅತ್ತೆ ಮಾವನ್ ಬಿಡಬಾರ್ದು ಅಂತ ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ರಿಂದ ಇಷ್ಟು ದಿವಸ ಮನೇಲಿ ಇರ್ಬೇಕಾಗಿತ್ತು. ತನ್ನ ಸ್ವಾರ್ಥ ನೋಡ್ಕೊಂಡಿದ್ರೆ ಹುಡುಗಿ ಅಷ್ಟು ಟಾರ್ಚರ್ ಆಗ್ತೀವಿ ಅಂತ ಹೇಳಿದ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ಯಾಕಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡ್ತೀವಿ ಅಲ್ಲ. ನಮ್ಮ ಮೇಲೆ ನಮ್ಗೆ ಸರಿಯಾದ ಮಾಹಿತಿ ಬಂದಿದ್ದೆ ಆಕ್ಸಿಡೆಂಟ್ ಅಂತ. ನಾವು ನಮ್ಮ ತಮ್ಮ ಹೇಳಿದ ರಿಯಾಕ್ಷನ್ ನನಗೂ ಆರೋಗ್ಯ ಸರಿ ಇಲ್ಲ, ನಾವು ಬರ್ತಿಲ್ಲ ಅಂದ್ರೆ ಬೇಡ ಆರೋಗ್ಯ ಸರಿ ಇಲ್ಲ. ಇದು ಕೊಲೆ ಪ್ರಕರಣ ಅಂತಾನು ಕೆಲವೊಂದು ಮಾಧ್ಯಮದಲ್ಲಿ ಬರ್ತಾ ಇದೆ. ಆಮೇಲೆ ಆರ್ಥಿಕ ಸಂಕಷ್ಟ ಅಂತ ಹೇಳ್ತಾರೆ. ಇದ್ರಲ್ಲಿ ಯಾವುದು ಒಂದಕ್ಕೊಂದು ರಿಲೇಟೆಡ್ ಅಲ್ಲ ಆಯ್ತಾ. ಪೂರ್ಣ ತನಿಖೆ ಆಗೋ ತನಕ ಸಾವಿನ ಪ್ರಕರಣ ಅಂತಾನೆ ನೀವು ಇಂಟರ್ನಲ್ ಅದಕ್ಕೆ ತಕ್ಕಂಗೆ ಇವಾಗ ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ, ಅವ್ರಿಗೆ ತನಿಖೆಗೆ ಸಹಕರಿಸಿ ಅಂತ ಬಂದಿದ್ದೀವಿ. ಅವರನ್ನು ವೆಯ್ಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ವ್ಯಕ್ತಿನೂ ಅಲ್ಲ ಮಾಡು ಕೂಡ ಇಲ್ಲ. ನಾವೆಲ್ಲ ಹೇಳಿರೋದು ಪೊಲೀಸ್ ಕಮಿಷನರ್ ಹೇಳಿರೋದು ಈ ರೀತಿ ಆಗಿದೆ ಅಂತ ಹೇಳಿ. ಅವ್ರಿಗೆ ಪ್ರಾಥಮಿಕವಾಗಿ ಅವ್ರು ಏನ್ ಗೊತ್ತಾಗಿದೆ ಅದನ್ನು ಹೇಳಿರ್ತಾರೆ ಅಷ್ಟೇ. ಕಮಿಷನರ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು. ಕೆಲವೊಂದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಹೇಳ್ಬೇಕಾಗಿರೋ ವಿಚಾರಗಳು ಇರೋದ್ರಿಂದ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತಾ ಇಲ್ಲ. ಕ್ಷಮಿಸಿ. ಇವ್ರು ಬಂದು ಪ್ರೊಸೀಜರ್ ಏನಾಗಿದೆ ನಂತರ ತಮ್ಮ ಇನ್ವೆಸ್ಟಿಗೇಷನ್ ಮುಗ್ದೋಗ್ಬಿಟ್ಟಿದೆ ಹಂಗಾರೆ ಅವ್ರ ಪ್ರಕಾರ ಅಂತ ನಮಗೂ ಅನುಮಾನ. ನಾವ್ಯಾಕೆ ಬರ್ಬೇಕಾಗಿತ್ತು ಅಲ್ಲಿಂದ ಇಲ್ಲಿಗೆ? ಕಮಿಷನರ್ ಈಗ ಕಾರ್ತಿಕ್ ಕೊಲೆ ಮಾಡಿದ್ದಾರೆ, ಆಯ್ತು, ಕೇಸ್ ಕ್ಲೋಸ್ಡ್ ಅಲ್ಲಿಗೆ. ಇದನ್ನ ಪೂರ್ತಿ ಏನು ಆಗಿದೆಯಲ್ಲ ನಾವು ಕೂಡ ಒಂದು ದಾಖಲೆ ರೆಡಿ ಮಾಡ್ಕೊಂಡು ಮಾನ್ಯ ಗೃಹ ಮಂತ್ರಿಗಳಿಗೆ ಭೇಟಿ ಮಾಡ್ಬಿಟ್ಟು ಸಲ್ಲಿಸ್ತೀವಿ. ಇದನ್ನ ಹೆಚ್ಚಿನ ತನಿಖೆಗಾಗಿ ನಾವು ಅಲ್ಲಿ ಮುಂದುವರಿತೀವಿ. ಏನಾಗತ್ತೆ ನೋಡ್ಕೊಂಡು ನೀವೇ ಯೋಚನೆ ಮಾಡಿ. ಅವ್ರು ಹೇಳಿ ಈಗ ಒಂದ್ ಲೈನ್ ಆನ್ಸರ್. ಕಮಿಷನರ್ ಇವಾಗ ಆಗಿದೆ, ಕಾರ್ತಿಕ್ ಕೊಲೆ ಮಾಡಿದ್ದಾರೆ, ಅವ್ರು ಸತ್ತೋಗಿದ್ದಾರೆ ಅಂತಂದ್ರೆ ಇದು ಏನು ನಮಗೂ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಅನುಮಾನ ಇವರೇ ಸೃಷ್ಟಿ ಮಾಡ್ಕೊಡ್ತಾ ಇದ್ದಾರೆ. ಇದನ್ನ ತನಿಖೆ ಮುಚ್ಚೋಗ್ಬಿಡ. ಹುಡುಗ ಅಲ್ಲ, ಅವನು ಸತ್ತೋದ್ಮೇಲೆ ಡೈರೆಕ್ಟ್ ಆಗಿ ಅವನೇ ಕೊಲೆ ಮಾಡಿದ್ದ. ಅವರು ಬಂದ್ರ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರ? 10 ಗಂಟೆಗೆಲ್ಲ ನಿಮ್ಗೆ ಇರ್ಲಿಕ್ಕೆ ಹೇಳಿದ್ದು. 11 ಗಂಟೆ ಆಯ್ತು, 11 ಕಾಲ ಆಯ್ತು. ಎಲ್ಲರೂ ಮತ್ತೆ ಬಾಡಿ ಇಲ್ಲಿ ಇಟ್ಟು ಅಂತ ಹೇಳಿರ್ಲಿಲ್ವಾ? ನಮ್ಮ ಕುಟುಂಬ, ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರರು. ನಮ್ಮ ಕುಟುಂಬದಲ್ಲಿ ಈ ಥರ ಘಟನೆ ಯಾವುದೂ ನಡೆದೇ ಇಲ್ಲ. ಇವತ್ತು ನಾವು ತುಂಬ ದುಃಖದಲ್ಲಿದ್ದೀವಿ. ನಾವೆಲ್ಲರೂ ಸಹ ಈಗ ಸೀನಿಯರ್ ಸಿಟಿಜನ್ನು ಹಿರಿಯರಾಗಿದ್ದೀವಿ. ಈ ಘಟನೆ ನಡೆದಾಗ ನಮಗೆಲ್ಲರಿಗೂ ದಿಗ್ಭ್ರಮೆ ಆಯಿತು. ಜೊತೆಗೆ ಏನು ಅಳಿಯ ಕಾರ್ತಿಕ್ ಭಟ್ ಇದ್ದಾರೆ ಅವ್ರ ಬಗ್ಗೆ ಸಹ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಮ್ಮ ಕುಟುಂಬದಲ್ಲೂ ಸಹ ಎಲ್ಲರಿಗೂ ಕಾರ್ತಿಕ್ ಭಟ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಒಳ್ಳೆ ಹುಡುಗ. ಅವನಿಗೆ ಆ ರೀತಿ ಕಠೋರವಾದ ಮನಸ್ಸಿನ ಹೃದಯ ಇರಲೇ ಇಲ್ಲ. ಅವನು ಯಾವುದೇ ಕಾರಣದಿಂದ ಮಗುವನ್ನಾಗಲಿ ಮತ್ತು ಹೆಂಡತಿನಾಗಲಿ ದ್ವೇಷ ಮಾಡೇ ಇಲ್ಲ. ಪ್ರೀತಿಯಿಂದ ನೋಡ್ಕೊತಾ ಇದ್ದ. ಇವರು ಪ್ರೀತಿಯಿಂದ ಮಗು ಮತ್ತು ಹೆಂಡತಿ ಇದ್ದರು. ಇದು ಎಲ್ಲರಿಗೂ ಶಿವಮೊಗ್ಗ ನಗರದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಮೊನ್ನೆ ಸಹ ದಸರಾ ಹಬ್ಬದಲ್ಲಿ ಬಂದಾಗ ಚೆನ್ನಾಗೇ ಇತ್ತು. ಈಗಲೂ ಸಹ ಮೊನ್ನೆ ದೀಪಾವಳಿ ಆಚರಣೆ ಮಾಡಿದ್ದಾರೆ. ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಂತೇಳಿ ಮಗುನ ಬೀಚ್ ಹತ್ರ ಕರ್ಕೊಂಡೋಗಿ ಪಟಾಕಿ ಎಲ್ಲ ಹೊಡೆಸಿ ಸಂಭ್ರಮಿಸ್ಕೊಂಡು ಅದನ್ನು ವಿಡಿಯೋ ಮಾಡಿ ಅದನ್ನು ಕಳಿಸ್ಯಾರ ನಮಗೆಲ್ಲ. ಚೆನ್ನಾಗೇ ಇದ್ದಾರೆ. ಅವರಲ್ಲಿ ಹೊಂದಾಣಿಕೆಯೂ ಚೆನ್ನಾಗೇ ಇತ್ತು. ಏನಪ್ಪ ತಂದೆ ತಾಯಿಯ ಬಗ್ಗೆ ಬೇಸರ ಅದು ಯಾಕಿತ್ತು ಅನ್ನೋದು ನನಗೆ ಪೂರ್ತಿ ಗೊತ್ತಿಲ್ಲ. ಆದರೆ ಬೇಸರ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರಂತೆ. ಅದು ಬಿಟ್ಟರೆ
ಪಾಪ ಹೆಂಡತಿ ಆದಂಥ ನಮ್ಮ ಪ್ರಿಯಾಂಕಾ ಸಹ ಅವಳ ಹತ್ರ ಅಡ್ಜಸ್ಟ್ ಆಗಿ ಜೀವನವನ್ನು ನಡೆಸ್ತಾ ಇದ್ರು. ಈಗಾಗಲೇ 17ನೇ ಇಸ್ವಿಲಿ ಮದುವೆ ಆಗಿದ್ದು 6 ವರ್ಷ ಆಯಿತು. ನಾಳೆ 14ನೇ ತಾರೀಕು ಬಂದರೆ ಅವ್ರ ಆ್ಯನಿವರ್ಸರಿ ಆಚರಣೆ ಮಾಡಬೇಕಿತ್ತು. ಇಂಥ ಸ್ಥಿತಿಯಲ್ಲಿ ಫಸ್ಟು ನಮಗೆ ಆಕ್ಸಿಡೆಂಟ್ ಅಂತ ತಿಳಿತು. ಆಮೇಲೆ ನೋಡಿದ್ರೆ ಈ ರೀತಿ ಸುದ್ದಿವಾಹಿನಿಗಳಲ್ಲಿ ಬೇರೆ ಬೇರೆ ಥರ ಬಂತು. ಇವೆಲ್ಲ ನೋಡಿದಾಗ ನಮಗೆ ನಿಜವಾಗ್ಲೂ ಭಾಳ ಮನಸ್ಸಿಗೆ ನೋವಾಗಿದೆ. ಜೊತೆಗೆ ನಮ್ಮ ಅಳಿಯನ ಬಗ್ಗೆ ಸಹ ನಮಗೆ ತುಂಬ ಸಹಾನುಭೂತಿ ಇದೆ. ಅವನು ಕೊಲೆ ಮಾಡುವಂಥ ಕಟುಕ ಅಂತೂ ಅಲ್ಲೇ ಅಲ್ಲ, ಇದು 100ಕ್ಕೆ 100 ಸತ್ಯ. ಇದರೊಳಗೆ ಬೇರೆ ಏನೋ ನಡೆದಿದೆ, ಅದನ್ನು ಮುಚ್ಚಾಕಕ್ಕೆ ಸಂಚನ್ನು ರೂಪಿಸ್ತಿದ್ದಾರೆ ಅನ್ನೋದೇ ನಮ್ಮ ಕುಟುಂಬದ ಒಂದು ಆರೋಪ. ಹಾಗಾಗಿ ಅವ್ರ ತಂದೆ ತಾಯಿ ಸಹ ನೊಂದಿದ್ದಾರೆ. ಜೊತೆಗೆ ಏನು ಇನ್ನೊಬ್ಬ ಇಲ್ಲಿ ಪ್ರೀತಮ್ ಅಂತ ಇದ್ದಾನೆ, ಇವನು ಟ್ವಿನ್ಸು, ಇದು ಜಾಯಿಂಟು, ಇಬ್ಬರು ಸಹ ಟ್ವಿನ್ಸು ಇದ್ದರು. ಇವನಿಗೆ ತಡ್ಕೊಳಕ್ಕಾಗ್ತಿಲ್ಲ, ಕಾರಣ ಟ್ವಿನ್ಸಾಗಿ ಒಟ್ಟಿಗೆ ಹುಟ್ಟಿ ಒಟ್ಟಿಗೆ ಬೆಳೆದಂಥವ್ರು. ಇವನು ಪ್ರೀತಮ್ ಅಂತ, ಇವನು ಸಹ ಅವ್ರ ಜೊತೆಗೆ ಚೆನ್ನಾಗೇ ಒಡನಾಟ ಇತ್ತು. ನಿನ್ನೆ ಸಹ ಈಗ 1-1.5 ತಿಂಗಳು ಕೆಳಗಡೆ ಇನ್ನೊಬ್ಬ ತಮ್ಮನ ಮಗಳು ಮದುವೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಹ ಗಂಡ ಹೆಂಡತಿ ಪ್ರಿಯಾಂಕಾ ಮತ್ತು ಕಾರ್ತಿಕ್ ಭಟ್ಟು ಮಗು ಎಲ್ಲರೂ ಸಹ ಬಂದಿದ್ದರು. ಎಲ್ಲರೂ ನಮ್ಮ ಕುಟುಂಬದ ಜೊತೆಗೆ ಆನಂದವಾಗಿದ್ದರು. ಅವನಿಗೆ ಆರ್ಥಿಕವಾದಂಥ ತೊಂದರೆ ಇದೆ ಅಂತೇಳಿ ನಾವು ಸುದ್ದಿ ಮಾಡಿದ್ರು ಅಂತಾರೆ, ಅದು ಸಹ ಸುಳ್ಳು. ಯಾಕಂದರೆ ನಾನು ಕೆಲವು ಸ್ನೇಹಿತರಿಗೆ ಕೇಳಿದಾಗ ಅವರು ಅದನ್ನು ಯಾವುದನ್ನು ಸಹ ಆರ್ಥಿಕವಾದಂಥ ಕಷ್ಟ ಇದೆ ಅಂತ ಎಲ್ಲೂ ಹೇಳಿಲ್ಲ, ನಮ್ಮ ಕುಟುಂಬದಲ್ಲೂ ಹೇಳ್ಕೊಂಡಿಲ್ಲ ಅದು. ಆದರೆ ಅತ್ತೆ ಮಾವನ ಹಿಂಸೆ ತಡೆಯೋಕ್ಕಾಗ್ತಿಲ್ಲ ಅಂತ ನನ್ನ ಮಗಳು, ಅಂದರೆ ನನ್ನ ತಮ್ಮನ ಮಗಳು ಹೇಳ್ಯಾಳೆ, ಮತ್ತು ಸಹ ನಮ್ಮ ಅಳಿಯನೂ ಸಹ ಅದನ್ನು ಹೇಳ್ಯಾನೆ. ನಮ್ಮ ತಂದೆ ತಾಯಿ ಭಾರಿ ಹಿಂಸೆ ಇದೆ ಅಂತ. ಅವರ ತಾಯಿಯ ಹಿಂಸೆ ತುಂಬಾ ಇತ್ತು. ಮಣಿ ಅಂತ ಅವ್ರದ್ದು, ಕಣ್ಮಣಿ ಅಂತ ಅವ್ರದ್ದು ತುಂಬ ಟಾರ್ಚರ್ ಕೊಡ್ತಾ ಇದ್ರು ಅಂತ. ಆದರೆ ಇವರು ಸಹ ಬೇರೆ ಮನೆ ಹುಡುಕಕ್ಕೋಸ್ಕರ ತುಂಬ ಕಡೆ ಸುತ್ತಾಡಿದ್ರಂತೆ, ನೋಡ್ತಾ ಇದ್ರಂತೆ. ನೋಡಿ ಬೇರೆ ಕಡೆ ಹೋಗೋಣ ಅನ್ನೋ ತೀರ್ಮಾನದಲ್ಲೂ ಇದ್ದರು. ಆದರೆ ಈ ಘಟನೆ ಒಳಗೆ ಹಿಂದೆ ಏನೋ ಒಂದು ಕೈವಾಡ ಇದೆ ಅಂತ ಮಾತ್ರ ನಮ್ಮ ಆರೋಪ ಆಗಿದೆ. ಇದನ್ನು ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ಮೇಲೆ ಶೀಘ್ರವೇ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಅವ್ರು ಏನಾದ್ರು ತಗೊಂಡಿಲ್ಲ ಅನ್ನೋ ಮಟ್ಟದಲ್ಲಿ ನಾನು ಸಹ JDS ಶಿವಮೊಗ್ಗ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ, ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಿ. ಶಿವಮೊಗ್ಗ ಸಿಟಿ ಕೋಆಪರೇಟಿವ್ ಬ್ಯಾಂಕ್ 114 ವರ್ಷದ ಇತಿಹಾಸ ಇರತಕ್ಕಂಥ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ 5ನೇ ಬಾರಿಯ ಅಧ್ಯಕ್ಷನಾಗಿದ್ದೇನೆ. PLD ಬ್ಯಾಂಕಿನ ಮಾಜಿ ಅಧ್ಯಕ್ಷ ಇದ್ದೇನೆ. ಜೊತೆಗೆ ನನಗೆ ರಾಜಕೀಯ ಹಿನ್ನೆಲೆ ಸಹ ನನಗೆ ಇದೆ, ನಮ್ಮ ಕುಟುಂಬಕ್ಕೆ ಇದೆ. ನಾವು ಅದನ್ನು ಬಳಸೋಕ್ಕೆ ಪೊಲೀಸ್ ಅಧಿಕಾರಿಗಳು ಬಿಡಬಾರ್ದು. ಕೂಡಲೇ ಪ್ರಾಮಾಣಿಕವಾದಂಥ ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ನಮ್ಮ ಕುಟುಂಬದ ಪರವಾಗಿ, ಏನು ಉಪಾಧ್ಯಾಯ ಕುಟುಂಬ ಅಂತ ನಾವೇನಿದ್ದೀವಿ ಅದ್ರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ನಡೆದಂಥ ಘಟನೆ ಇವತ್ತು ನಡೆದಿರೋದು ನಮಗೆಲ್ಲರಿಗೂ ದುಃಖದ ಸಂಗತಿ ಅಂತ ಈ ಮೂಲಕ ಮಾಧ್ಯಮಗಳ ಮೂಲಕ ತಿಳಿಸ್ತಿದ್ದೀನಿ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಮತ್ತು ಗೃಹ ಮಂತ್ರಿಗಳು ಕೂಡಲೇ ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ಒತ್ತಾಯಿಸ್ತೇನೆ. ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವ್ರಿಗೂ ಸಹ ನಾನು ಭೇಟಿಯಾಗಿ ಶಿವಮೊಗ್ಗಕ್ಕೆ ಹೋದ ನಂತರ ವಿಷಯವನ್ನು ಪ್ರಸ್ತಾವನೆ ಮಾಡಿ ಮಧು ಬಂಗಾರಪ್ಪನ ಮುಖಾಂತರ ಮತ್ತು ನಮ್ಮ ಶಿವಮೊಗ್ಗ ನಗರದ ಶಾಸಕರಾದಂಥ ಚನ್ನಬಸಪ್ಪನವರ ಮೂಲಕ ನಾನು ಒತ್ತಾಯ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದು ಗೊತ್ತಿಲ್ಲ, ಅಲ್ಲಿ ಯಾವ ರೀತಿ ನಡೆದಿದೆ, ಯಾವ ಸುಪಾರಿ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ಯಾಕೆಂದರೆ ಏನು ಕಾರ್ತಿಕ್ ಭಟ್ ಅಷ್ಟು ಕಟಿಕ ಅಲ್ಲ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದರೆ ಅವನ ಹೃದಯ ನಾ ಬಲ್ಲೆ. ಈಗ ಏನು ಮದುವೆ ಆಗಿ 6 ವರ್ಷ ಆಯಿತು, 6 ವರ್ಷದಿಂದ ಅವನ ಹೃದಯನ ಬಲ್ಲೆ. ಅವನ ಪ್ರೀತಿ, ಅವನ ವಿಶ್ವಾಸ, ಜನಗಳ ಸಾರ್ವಜನಿಕರ ಹತ್ರ ಮಾತಾಡೋ ರೀತಿ ಗೊತ್ತಾಗತ್ತೆ. ಆಮೇಲೆ ಅವನಿಗೆ ಯಾವುದೇ ದುರಭ್ಯಾಸ ಬೇರೆ ಇಲ್ಲ. ಏನೋ ಇದಪ್ಪ ದುರಭ್ಯಾಸ ಇತ್ತು ಅದನ್ನು ಅದಕ್ಕೆ ಹಂಗೆ ಮಾಡ್ಕೊಂಬಂದು ಆ ಟೆನ್ಷನಲ್ಲಿ ಮಾಡೋದಕ್ಕೆ ಆ ಥರದ ಅಭ್ಯಾಸಗಳು ಇಲ್ಲ. ಆಮೇಲೆ ನಮ್ಮ ಕುಟುಂಬದ ಜೊತೆಗೆ ಚೆನ್ನಾಗೇ ಇದ್ದ. ಹಾಗಾಗಿ ಅವನು ಮಗು ಹತ್ರ ಅಂತೂ ತುಂಬ ಪ್ರೀತಿಯಿಂದ ಇದ್ದ, ಹೆಂಡತಿ ಹತ್ರ ಚೆನ್ನಾಗಿದ್ದ. ಹಾಗಾಗಿ ಅವನು ಕೊಲೆ ಮಾಡೋ ಕಟುಕ ಅಂತೂ ಅಲ್ಲ. ಇಲ್ಲಿ ಬೇರೆ ಏನೋ ನಡೆದಿದೆ, ಅದು ಏನು ನಡೆದಿದೆ ಅಂತ ತನಿಖೆ ಮಾಡಿದಾಗ ಮಾತ್ರ ಸಾಧ್ಯ. ಯಾಕಂದ್ರೆ ನಾವು ಇಲ್ಲಿರಲಿಲ್ಲದಿಂದ ನಮಗೇನು ಗೊತ್ತಿಲ್ಲ. ಅದು ತನಿಖೆ ಆಗಬೇಕು, ಆಮೇಲೆ ಸತ್ಯ ಗೊತ್ತಾಗತ್ತೆ. ಆಮೇಲೆ ಒಂದೇ ಮನೆ ಒಳಗಿದ್ದು
24 ಗಂಟೆ ಆದರೂ ಅದ್ರದ್ದು ವಾಸನೆ, ಇವರಿಗೆ ವಾಸನೆ ಅಂದರೆ ಇದಲ್ಲ. ಒಟ್ಟಿನಲ್ಲಿ ಯಾಕೆ ಮಗು ಹೊರಗೆ ಬರಲಿಲ್ಲ? ಈಗ ನನಗೂ 2 ಮೊಮ್ಮಕ್ಕಳಿದ್ದಾವೆ. ಅವು ಒಂದು ದಿನ ಫೋನಲ್ಲಿ ಮಾತಾಡಲಿಲ್ಲ ಅಂದರೆ, ಅಜ್ಜ ಅಂತ ಮಾತಾಡಲಿಲ್ಲ ಅಂದರೆ, ಯಾಕೆ 2 ದಿನ ಆಯ್ತಲ್ಲ ಮಾತಾಡಲಿಲ್ಲ ಅಂತ ನನ್ನ ಮಗಳ ಹತ್ರ ಕೇಳ್ತೀನಿ. ಯಾಕಂದರೆ ನಮಗೆ ಒಂದು ಗಾದೆ ಇದೆ, ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ, ಅಂದರೆ ಅಷ್ಟಕ್ಕಿಂತ ಬಡ್ಡಿ ಮೇಲೆ ಪ್ರೀತಿ ಅಂತಾರೆ. ಹಾಗೆ ನಮಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಎಲ್ಲರಿಗೂ. ಆಮೇಲೆ ಮೊಮ್ಮಕ್ಕಳು ನಮ್ಮ ಹತ್ರ ಅಷ್ಟು ಸಲಿಗೆ ಅಪ್ಪ ಅಮ್ಮನ ಜೊತೆಗೆ ಇರಲ್ಲ. ಈಗ ಅಜ್ಜ ಅಜ್ಜಿ ಜೊತೆಗೆ ಮೊಮ್ಮಗ ಇದ್ದಾಗ ಅಜ್ಜ ಅಜ್ಜಿ ಅವ್ರಿಗೆ ಪ್ರೀತಿ ತೋರಿಸ್ಬೇಕಿತ್ತು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೊಮ್ಮಗುಗೆ 1 ದಿನವೂ ಮಾತಾಡ್ತಿರ್ಲಿಲ್ಲ ಅನ್ನೋ ಸುದ್ದಿನೂ ಇದೆ. ಅಂದರೆ ಆ ಮಕ್ಕಳ ಮೇಲೆ ಅಷ್ಟು ಕೋಪ ಇರತಕ್ಕಂಥ ತಂದೆ ತಾಯಿಗಳನ್ನು ನಾವು ಏನಂತ ಕರಿಬೇಕು ಅಂತೇಳಿ ಅನ್ಸುತ್ತೆ. ಯಾಕಂದ್ರೆ ನಮಗೆ ಯಾವುದೇ ಮಕ್ಕಳು ಎಷ್ಟೇ ಒಂದು ಭಿಕ್ಷೆ ಬಿಡ್ತಿರೋ ಸಣ್ಣ ಮಕ್ಕಳು ಕಂಡ್ರೆ ನಮಗೆ ದುಃಖ ಆಗುತ್ತೆ. ಅವಾಗ ಹೊಟ್ಟೆ ಹಸ್ತಿಲ್ಲ ಅಂದರೆ ನಮ್ಮ ಜೋಬ್ನಲ್ಲಿ ಇರೋದು ಏನೋ ಒಂದು ಕೊಟ್ಟು ಊಟ ಮಾಡ್ತೀವಿ, ತಿಂಡಿ ತಿನ್ಸಮ್ಮ ಅಂತ ಹೇಳಿ ಕಳಿಸ್ತೀವಿ, ಭಿಕ್ಷೆ ಬಿಡಕ್ಕೆ ಬರಲಿ ಅಥವಾ ಇನ್ನೊಂದಿರಲಿ. ಮಕ್ಕಳ ಮೇಲೆ ಶೇಡ್ ತೀರ್ಸ್ಕೊಳ್ತಾರೆ ಅಂದರೆ ಇದು ನಮಗೆ ತುಂಬ ದುಃಖ. ನಮ್ಗೆ ತಡ್ಕೊಳಕ್ಕೂ ಆಗ್ತಿಲ್ಲ, ಹೇಳೋಕ್ಕೂ ಆಗ್ತಿಲ್ಲ. ಏನೋ ನೀವು ಮಾಧ್ಯಮದವರು ಹಿಡಿದಿದ್ದೀರ, ನಾವು ಹೇಳಬೇಕಾಗಿದೆ. ನಾವು ಏನೋ ಹೇಳೋದ್ರಿಂದ ಅದರಿಂದ ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 98454 90100.